ಯಾಕೆ ನೀನು? ಮನು ನೆನಪಾಯ್ತಾ? ನಂಗೂ ಅವಂದೇ ನೆನಪು. ಮತ್ತು ನೀನ್ ತೋರಿಸ್ತಾ ಇರೋ ಈ ಸ್ನೇಹ, ಔದಾರ್ಯ, ಮಾಡಿರೋ ಈ ತ್ಯಾಗ, ಇದಕ್ಕೆಲ್ಲ ಪ್ರತಿಫಲವಾಗಿ ನಾನು ನಿನ್ಗೆ ಏನ್ ತಾನೇ ಕೊಡ್ಬಲ್ಲೆ ಮಧು? ಏನ್ ತಾನೇ ಕೊಡ್ಬಲ್ಲೆ? ಮನಸ್ಸೆಲ್ಲ ಮನುಗ್ ಧಾರೆ ಇರ್ತೆ. ಈ ಮೈನಾದ್ರೂ ನಿನಗ್ ಕೊಡೋಣ ಅಂದ್ರೆ ಅದು ಎಂಜಲಲ್ಲ ಮಧು, ಅದು ಎಂಜಲಲ್ಲ. ಏನು ಯಾವ ತರಹ ಪ್ರತಿಫಲಾಪೇಕ್ಷೆಯನ್ನು ಬಯಸದೇ ಇರೋದೇ ನಿಜವಾದ ಪ್ರೇಮ ಅಂತ ಈ ಮಹಾನುಭಾವ ಬರೆದಿರೋದನ್ನ ಈಗ ತಾನೇ ಓದ್ದೆ. ಹಾಗೆ ನಿನ್ನಿಂದ ನಾನು ಯಾವ ಪ್ರತಿಫಲಾಪೇಕ್ಷೆಯನ್ನು ಬಯಸೋದಿಲ್ಲ ರೀನು. ಈಗ ಸಮಾಜ ದೃಷ್ಟಿಯಲ್ಲಿ ನಾನು ನೀನು ಪತಿ ಪತ್ನಿಯರು, ಆದರೆ ಅಂತರಂಗದಲ್ಲಿ ನಾವಿಬ್ಬರು ಪ್ರಾಣ ಸ್ನೇಹಿತರು ರೇಣು, ಪ್ರಾಣ ಸ್ನೇಹಿತರು. ರೇಣು, ಏನ್ ಮಾಡ್ತಿದ್ಯಾ ರೇಣು? ಹೇಳಿ. ಸಮಾನತೆಯಲ್ಲಿ ಒಬ್ಬರ ಕಾಲನೊಬ್ಬರು ಮುಟ್ಟೋದೆ. ಮಧು, ನಾನು ನೀನ್ ಸಮಾನನೇ. ಒಂದು ಸಣ್ಣ ತೊರೆ ಸಾಗರಕ್ಕೆ ಸರಿ ಸಮಾನನೇ. ಹಾಗೆ ಆಗ್ಲಿ. ನಾನ್ ಸಾಗರ, ನೀನ್ ಸಣ್ಣ ತೊರೆ. ಆದ್ರೆ ನಿನ್ ಗರ್ಭದಲ್ಲಿ ಬೆಳೀತಾ ಇದ್ದಾನಲ್ಲ ಒಬ್ಬ ದೊರೆ, ಅವನು ಕ್ಷೇಮ, ನಿನ್ನ ಭವಿಷ್ಯ, ಇವೆರಡೇ ನನಗೆ ಮುಖ್ಯ. ಅಷ್ಟೇ. ಹೇಳು ಹೇಳು ರೇಣು, ನೀನ್ ಮಾನಸಿಕವಾಗಿ ತುಂಬಾ ಹೋರಾಟ ನಡೆಸ್ತಿದೀಯಾ. ಹೋಗು, ನೆಮ್ಮದಿಯಾಗಿ ನಿದ್ದೆ ಮಾಡು. ಮಲಕ್ಕೋ ರೇಣು. ರೇಣು, ಈ ಮನೆ ನಮ್ಮ ಅಜ್ಜ ಕಟ್ಟಿಸಿದ್ದು. ತುಂಬಾ ಹಳೇದು, ತುಂಬಾ ಪುಟ್ಟದು. ಮಧು, ನಾನು ಇಂಥ ಪುಟ್ಟ ಮನೇಲೆ ಅಲ್ವಾ ಹುಟ್ಟು ಬೆಳೆದಿದ್ದು. ಈ ಮನೇನ್ ಕೆಡವಿಸಿ ಹೆಗ್ಡೆಯವ್ರ ಮನೆಗಿಂತ ದೊಡ್ಡ ಮನೆ ಕಟ್ಟಿಸ್ಬೇಕು ಅಂತ ನನಗಾಸೆ. ಆದ್ರೆ ಇರೋ 1 ಎಕರೆ ಅಡಿಕೆ ತೋಟದಿಂದ ಬರೋ ವರಮಾನ ನಿನಗೆ ಗೊತ್ತಲ್ಲ. ಮನೆ ಚಿಕ್ಕದಾದ್ರೇನಂತೆ, ಮನೆ ಒಡೆಯನ್ ಮನಸ್ಸು ₹1 ಕೋಟಿ ಕೊಟ್ಟರು ಸಿಗುತ್ತಾ? ಅವರಿಬ್ಬರಿಗೂ ಮದುವೆ ಆಯಿತು ಅಂತ ಸುದ್ದಿ ತಿಳಿದಾಯ್ತು. ಪೀಡೆ ಕಳೀತು ಅಂತ ತಿಳ್ಕೊ. ನನ್ನ ದೃಷ್ಟಿಲಿ ಹೆಣ್ಣು ಅಂದ್ರೆ ಏನ್ ಗೊತ್ತೇನೋ? ಏನು? ಈ ಸಿಗರೇಟ್ ಇದ್ದಾಗೆ ಸೇದೋವಾಗ ಸುಖ ಅನುಭವಿಸ್ಬೇಕು. ಸೇತ್ತಾ ಸೇತ್ತಾ ಇನ್ನೇನ್ ಬೆಂಕಿ ಬಾಯಿನ ಸುಡುತ್ತೆ ಅಂತ ತಿಳಿದ ತಕ್ಷಣ ಠಪ್ ಅಂತ ಬಿಸಾಕದ ಹಾಗೆ ಅವಳನ್ನು ಬಿಸಾಕ್ಬೇಕು. ಹಲೋ ಮೈ ಡಿಯರ್ ಮನು. ಹಲೋ ನೀಲಾ. ರೆಡ್ಡಿ? ಎಸ್ ಡಿಯರ್. ಐ ಆಮ್ ನಾಟ್ ಯುವರ್ ಸೀಕ್ರೆಟ್. ಮನು ನೋಡು, ನಾನ್ ಹೆಣ್ಣು. ನಾನ್ ಹೇಳ್ತಾ ಇದ್ದೀನಿ, ಹೆಣ್ಣಿನ ಬಗ್ಗೆ ತುಂಬಾ ಸೆಂಟಿಮೆಂಟ್ಸ್ ಇಟ್ಕೋಬೇಡ. ಓ ಫಾರ್ಗೆಟ್ ಇಟ್. ಕಮ್ ಆನ್ ಡಿಯರ್, ವಿಲ್ ಗೋ ಟು ದ ಬೀಚ್, ವಿಲ್ ರನ್, ವಿಲ್ ವಾಕ್, ಡಾನ್ಸ್ ಅಂಡ್ ಡಾನ್ಸ್ ಅಂಡ್ ಡಾನ್ಸ್. ಮಧು, ನೀನ್ ನನ್ನ ಕಡೆ ಪಕ್ಷ ವಾರಕ್ಕೊಂದ್ಸಲನಾದ್ರೂ ಬಂದು ನೋಡ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಟ್ರೇನೆ ನಾನ್ ನನ್ನ ತವ್ರ ಮನೆ ಒಳಗೆ ಕಾಲಿಡೋದು. ಆಯ್ತು ರೇಣು, ನಾನು ಆಗಾಗ ಬಂದು ನಿನ್ ನೋಡ್ಕೊಂಡು ಹೋಗ್ತೀನಿ. ನೋಡು, ನೀನ್ ಮನಸ್ಸಿಗೆ ಏನು ಕೊರಕ್ ಹಚ್ಕೊಳ್ದೆ ನಿನ್ ಹೆರಿಗೆ ಆಗೋವರೆಗೂ ನಿನ್ ತಾಯಿ ಮನೇಲಿ ಸಂತೋಷವಾಗಿರು. ಭವಾನಿ, ಭವಾನಿ, ಮಗನ ಮನೆಗೆ ಬಂದ್ರು.
ಬನ್ನಿ ಬನ್ನಿ. ಬಾ ಮಗಳೇ ಬಾ. ಬಾರೇನು? ರೇಣು ಕೂತ್ಕೋ. ನನ್ ಕಾಲ ಯಾಕೆ ಮುಟ್ದೆ ಮಧು? ಅಳಬೇಡ ರೇಣು. ನಾನು ಅಳ್ತಾ ಇಲ್ಲ ಮಧು. ಒಳ್ಳೆತನಕ್ಕೂ ಒಂದ್ ಮಿತಿ ಇದೆ. ಆ ದೇವರು ಕೂಡ ಕಾಡ್ದೆ ಬೇಡದೆ ಏನೂ ನೀಡೋದಿಲ್ಲ. ಆದ್ರೆ ಬೇಡೋ ಮೊದ್ಲೇ ನೀಡೋ ನೀನು ಆ ದೇವರಿಗಿಂತ ದಯಾಳು. ರೇಣು, ನಾನ್ ಖಂಡಿತ ದಯಾಳು ಅಲ್ಲ, ಸ್ವಾರ್ಥದ ಅಡಿಯಾಳು. ರೇಣು, ತನಗೆ ತುಂಬಾ ಬೇಕಾದವರಿಗೆ ಮಾತ್ರ ಸುಖ ಬಯಸೋದು ಮನುಷ್ಯನ ಸ್ವಭಾವ. ಅಂಥ ಸಾಧಾರಣ ಮನುಷ್ಯ ನಾನು. ನನ್ ಹೋಗಿ ನೀನೇನೇನೋ ಹೇಳೇಳು. ಶ್ರೀಧರ ಸ್ವಾಮಿಗಳ ಸಮಾಧಿಗೆ ಪೂಜೆ ಮಾಡಿಸ್ಕೊಂಡು ಬರೋಣ, ನಿಂಗೆಲ್ಲ ಒಳ್ಳೇದಾಗತ್ತೆ. ರೇಣು, ದೇವಡು ನರಸಿಂಹಶಾಸ್ತ್ರಿಗಳು ಬರೆದಿರೋ ಮಹಾದರ್ಶನ ಕಾದಂಬರಿ ಓದ್ದೆ. ನೀನು ಓದು, ತುಂಬಾ ಚೆನ್ನಾಗಿದೆ. ಅದರಲ್ಲಿ ಯಜ್ಞವಲ್ಕ ಗರ್ಭದಲ್ಲಿದ್ದಾಗ ಅವನ ತಂದೆ ತನ್ನ ಪತ್ನಿಗೆ ಮಂತ್ರೋಪದೇಶ ಮಾಡಿ, ನೋಡು, ನೀನ್ ಈ ಮಂತ್ರವನ್ನ ಸದಾ ಕಾಲ ಜಪಿಸ್ತಾ ಇರು, ನಿನಗೆ ಜಗದ್ವಿಖ್ಯಾತನಾದ ಮಗ ಹುಟ್ಟಾನೆ ಅಂತ ಹೇಳಿದೆ. ನನಗೆ ಮಂತ್ರಗಿಂತ ಗೊತ್ತಿಲ್ಲ, ಉಪದೇಶ ಮಾಡಕ್ಕಂತೂ ಮೊದಲೇ ಗೊತ್ತಿಲ್ಲ. ಆದ್ರೆ ಈ ಪವಿತ್ರ ಶ್ರೀಧರ ತೀರ್ಥ ಸಂಪ್ರೋಕ್ಷಣೆಯಿಂದ ನಿನ್ನ ಹೊಟ್ಟೆಲ್ ಹುಟ್ಟೋ ನನ್ನ ಸ್ನೇಹಿತ ಮಗನೂ ಸಹ ಮಹಾನ್ ವ್ಯಕ್ತಿ ಆಗ್ತಾನೆ ಅನ್ನೋದೇ ನನ್ನ ನಂಬಿಕೆ. ಮೆಟ್ಲಕ್ ಬಂದಿದ್ದು ತುಂಬಾ ಆಯಾಸ ಆಯ್ತಾರೇನು? ನನಗಾಗೋ ಆಯಾಸ, ಇರೋ ನೋವು, ಬರೋ ದುಃಖ ಎಲ್ಲ ಪರಿಹಾರ ಮಾಡೋದಕ್ಕೆ ನನ್ನ ಭಾಗಕ್ಕೆ ದೇವತಾ ಸ್ವರೂಪದಲ್ಲಿ ನೀನಿದೆಯಲ್ಲ ಮಧು. ರೇಣು, ನಾವು ದೇವತೆಗಳನ್ನೆಲ್ಲ ನೋಡ್ತಿರೋದು ಕಲ್ಲಿನ ರೂಪದಲ್ಲೇ. ನನ್ನನ್ನು ಒಂದ್ ಕಲ್ ಮಾಡಿ ಅಭಿಷೇಕ ಏರ್ಪಾಡು ಮಾಡ್ತೀಯೇನೋ? ಮಧು, ಚೊಚ್ಚಲ ಹೆರಿಗೆ ಸಮಯದಲ್ಲಿ ಎಷ್ಟೋ ಜನ ತಾಯಂದ್ರು ಸಾಯ್ತಾರೆ. ಹಾಗೆ
ನಂಗೂ ಹೆರಿಗೆ ಆಗೋವಾಗ ನಾನು ಸತ್ತೋಗ್ಬಿಟ್ರೆ ಇಷ್ಟೊಂದು ನೆಮ್ಮದಿ ಅಲ್ಲ? ರೇಣು ರೇಣು ಏನ್ ಮಾತಾಡ್ತಿದ್ಯಾ ನೀನು? ಹೌದು ಮಧು, ನಾನಿರೋ ತನಕ ನಿನ್ ಜೀವನ ಹಸನಾಗಲ್ಲ. ರೇಣು, ಮನುನ ನಾನ್ ಮರೆಯೋಕ್ಕಾಗಲ್ಲ. ನಾನ್ ಹಡಿಯೋ ಮಗುಗೆ ನೀನ್ ಹುಟ್ಟಿ ಕಾರಣನಾದ ತಂದೆನೇ ಬೇರೆ, ಈಗ ನೀನ್ ಅಪ್ಪ ಅಂತ ಕರೀತಾರವರೇ ಬೇರೆ ಅಂತ ಸತ್ಯ ಹೇಳೋಕಾಗ್ದೆ ಪ್ರತಿ ಕ್ಷಣನು ನೊಂದು ಸಾಯೋದಕ್ಕಿಂತ ಈ ತರ ಸಾವೇ ಎಷ್ಟೋ ಮೇಲಲ್ವೇ ಮಧು? ಸಾವು ಗಂಚಿತಾ ಇದ್ದ ನೀನು ಈಗ ಸಾವನ್ನು ಸ್ವಾಗತಿಸ್ತಿದೀಯ ರೇಣು. ನೀನ್ ಸಾಯ್ಬಾರ್ದು ರೇಣು, ಬದುಕ್ಬೇಕು ಬದುಕ್ಬೇಕು. ನನ್ ಮಾತ್ ನಂಬು, ನಿಂಗೆ ಒಂದಲ್ಲ ಒಂದಿನ ನೆಮ್ಮದಿ ಸಂತುಷ್ಟಿ ಸಿಗೋ ಜೀವನ ಸಿಕ್ಕೇ ಸಿಗುತ್ತೆ. ನಿಂಗೆ ಎಂಥ ಮಗು ಜನಿಸ್ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಗೊತ್ತಾ? ನನ್ನಂತ ನಟ ದೃಷ್ಟಿಗಳಿಗೆ ಎಂಥ ಮಗು ಹುಟ್ಟಬೇಕು ಅಂತ ಆಸೆ ಪಡ್ತಿದ್ಯಾ ಮಧು?